ಈಗೇನ್ ಮಾಡಿದ್ದಾರೆ ನೆಕ್ಸ್ಟ್ ಅಪ್ಡೇಟ್? ಹಾಗಾದ್ರೆ ಬದುಕಿದ್ದಾಳ ಬದುಕಿಲ್ವಾ ನೋಡಿ, ಇದೇ ವಿಚಾರಕ್ಕೆ ಒಂದು ಅಪ್ಡೇಟ್ಸ್. ಇದು ವಾಸಂತಿ ವಿಚಾರಕ್ಕೆ ಸಂಬಂಧಪಟ್ಟಂತೆ SIT ಕಚೇರಿಗೆ ವಾಸಂತಿ ಸಹೋದರ ವಿಜಯ್ ಅವರು ಭೇಟಿ ಕೊಟ್ಟಿದ್ದಾರೆ. ವಾಸಂತಿ ಡೆತ್ ಸರ್ಟಿಫಿಕೇಟ್ ನೀಡಿದ್ದಾರೆ ವಿಜಯ್ ಅವರು. ವಾಸಂತಿ ಮೃತಪಟ್ಟು 18 ವರ್ಷಗಳೇ ಕಳೆದು ಹೋಗಿವೆ. ರಾಮಯ್ಯ ಆಸ್ಪತ್ರೆಯಲ್ಲಿ ನರ್ಸ್ ಆಗಿದ್ರು ವಾಸಂತಿ ಅವರು ನಾಪತ್ತೆಯಾಗಿ 2 ತಿಂಗಳ ಬಳಿಕ ಶವ ಸಿಕ್ಕಿತ್ ನಮ್ಗೆ. ನಾವು ಬರೀ ಬಟ್ಟೆ ನೋಡಿ ವಾಸಂತಿ ಅಂತ ಗುರುತು ಹಿಡಿದಿದ್ವಿ. ವಾಸಂತಿ ಬದುಕಿದ್ದಾರೆ ಅಂತ ಹೇಳ್ತಾ ಇದ್ದಾರೆ ಸುಜಾತಾ ಭಟ್ ಅವರು. ವಾಸಂತಿ ಬದುಕಿರೋ ಬಗ್ಗೆ ನಮಗೂ ಕೂಡ ಅನುಮಾನ ಇದೆ. ವಾಸಂತಿಯನ್ನ ಗೃಹ ಬಂಧನದಲ್ಲಿರಿಸಿರುವಂತ ಅನುಮಾನ ನಮಗೆ ವ್ಯಕ್ತವಾಗ್ತಾ ಇದೆ. SIT ಅಧಿಕಾರಿಗಳು ತನಿಖೆ ಮಾಡ್ತಾ ಇದ್ದಾರೆ. SIT ಕಚೇರಿ ಬಳಿ ವಾಸಂತಿ ಅಣ್ಣ ವಿಜಯ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಓಹೋ, ಇದು ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಇದು. ಈಗ 18 ವರ್ಷಗಳೇ ಕಳೆದು ಹೋಯಿತು ವಾಸಂತಿ ಅವರು ಸತ್ತು ಹೋಗಿ ಅಂತ ಹೇಳಿದ್ರು ವಿಜಯ್ ಅವರು. ರಾಮಯ್ಯ ಆಸ್ಪತ್ರೆಯಲ್ಲಿ ನರ್ಸ್ ಆಗಿದ್ರು ಅಂತೆ ವಾಸಂತಿ. ಅವ್ರು ನಾಪತ್ತೆಯಾಗಿ 2 ತಿಂಗಳ ಬಳಿಕ ಶವ ಸಿಕ್ಕಿತ್ತು. ನಾವು ಬರೀ ಬಟ್ಟೆ ನೋಡಿ ವಾಸಂತಿ ಅಂತ ಗುರುತು ಹಿಡಿದ್ವಿ ಅಂತ. ಅಂದ್ರೆ ವಾಸಂತಿ ಅವರು ಸುಸೈಡ್ ಮಾಡ್ಕೊಂಡ್ರ ಅಥವಾ ನಾರ್ಮಲ್ ಆಗಿ ಸತ್ತೋದ್ರ? 2 ತಿಂಗಳ ಬಳಿಕ ಎಲ್ಲಿ ಸಿಕ್ತು ಅವ್ರದ್ದಿ ಅಂತ ಹೇಗೆ ಗೊತ್ತಾಯ್ತು ಅಂತ ಹೇಳಿದ್ರೆ, ಈಗ ವಿಜಯ್ ಅವರು ಹೇಳ್ತಾ ಇರುವಂತದ್ದು SIT ಅಧಿಕಾರಿಗಳ ಮುಂದೆ ಕೇವಲ ಒಂದು ಬಟ್ಟೆ ನೋಡಿ ನಾವು ಗುರುತು ಹಿಡಿದ್ವಿ ಅಂತ. ಇಲ್ಲೊಂದು ಟ್ವಿಸ್ಟ್ ಅಂತ ಹೇಳಿದ್ರೆ, ಸುಜಾತಾ ಭಟ್ ಒಂದು ಹೇಳಿಕೆ ಕೊಟ್ಟಿದ್ರಂತೆ ವಾಸಂತಿ ಅವರು ಇನ್ನೂ ಕೂಡ ಬದುಕುಳಿದಿದ್ದಾರೆ. ಬ್ರದರೇ ಕನ್ಫ್ಯೂಸ್ ಆಗ್ಬಿಟ್ಟವ್ರೀಗ. ಹೌದು, ಈಗ ಅವ್ರ ಫ್ಯಾಮಿಲಿನೇ ಕನ್ಫ್ಯೂಸ್ ಅಲ್ಲಿ ಇದೆ ಇವಾಗ. ಈಗ ಅವ್ರು ಹೇಳ್ತಾ ಇರುವಂತದ್ದು ಗೃಹ ಬಂಧನದಲ್ಲಿ ಇಟ್ಟಿರುವಂತ ಅನುಮಾನ ವ್ಯಕ್ತವಾಗ್ತಾ ಇದೆ. ಹೌದಾ? ಹಾಗಾದ್ರೆ ತನಿಖೆ ನಡೆಸಬೇಕಾಗತ್ತೆ SIT ಅಧಿಕಾರಿಗಳು. ಯಾಕಂತಂದ್ರೆ ತನಿಖೆ ನಡೆಸಬೇಕು ಅಣ್ಣ ಬಂದು ಹೇಳ್ತಿದ್ದಾರೆ. ಆಮೇಲೆ ಡೆತ್ ಸರ್ಟಿಫಿಕೇಟ್ ಇದೆ ಇಲ್ಲಿ. ಡೆತ್ ಸರ್ಟಿಫಿಕೇಟ್ ಇರೋದ್ರಿಂದ ನಿಕೇಶ್, ಓಕೆ, ಈಗ ಸೀರೆನ ಹಾಕಿ ಅವಳು ಸತ್ತಿದ್ದಾಳೆ ಅಂತ ಬಿಂಬಿಸಿರ್ಬೋದು. ಅದನ್ನ ಇವ್ರ ಬ್ರದರ್ ವಿಜಯ್ ನಂಬ್ಕೊಂಡಿರ್ಬೋದು. ಆ ಸೀರೆಯನ್ನ ಹಾಕಿ ಸತ್ತಿದ್ದಾಳೆ ಅಂತ ಹೇಳಿ ಬಿಂಬಿಸಿರ್ಬೋದು. ಆ ಮೂಮೆಂಟಿಗೂ DNA ಚೆಕ್ ಮಾಡ್ಬೋದಿತ್ತಲ್ಲ. ಅಲ್ಲ, ಅಲ್ಲಿ ಬರೀ ಸೀರೆ ಮಾತ್ರ ಕಂಡಿದ್ದು. ಆ ಬಾಡಿ ನೋಡಿದ್ರು, ಸೀರೆ ನೋಡಿದ್ರು, ಅದರಲ್ಲಿ ತುಂಬಾ ದಿನ ಆಗಿತ್ತು, ಅದು ನೀರಲ್ಲಿ ಬಿದ್ದಿರೋದು ಗೊತ್ತಾಗಲ್ಲ, ಕಂಡಿಡಿಯೋದಕ್ಕೂ ಕೂಡ ಕಷ್ಟ. ಸೊ ಅವಳದ್ದೇ ಸೀರೆ ಆಗಿರೋದ್ರಿಂದ ಮತ್ತೆ DNA ಯಾಕೆ ನೋಡಕ್ ಹೋಗ್ತಾರೆ? ಆ ಕ್ಷಣಕ್ಕೆ ನಂಬಿದ್ರು ನಿಕೇಶ್. ಆ ಕ್ಷಣದಲ್ಲಿ ಡೌಟ್ ಬಂದ್ರೆ ಮಾತ್ರ DNA ಅನ್ಕೊಂಡು ಅವ್ರಿಗೆ ಆ ಕ್ಷಣದಲ್ಲಿ ಡೌಟೇ ಬರ್ಲಿಲ್ವಲ್ಲ. ಇದು 18 ವರ್ಷದ ಹಿಂದಿನ ಕತೆ. ಈಗ ಒಂದು ಬಾಡಿ ಕೊಳತು ಬಿದ್ದಿದೆ, ಅಲ್ಲಿ ವಾಸಂತಿ ಸೀರೆನೇ ಇದೆ ಅದು ಬಾಡಿ ಮೇಲೆ. ವಾಸಂತಿ ಸೀರೆನೇ ಇರ್ಬೇಕಾದ್ರೆ ನಾವು ಹೆಂಗೆ ನೀವು ಮತ್ತೆ ನಿಮ್ಗೆ ನೀರೊಳಗೆ ಬಿದ್ದು ಅದು 1 ವಾರ 2 ದಿನ ಗೊತ್ತಿರುತ್ತೆ ಬಾಡಿ ನಿಮ್ಗೆ ಹೆಂಗಿರುತ್ತೆ. ಸತ್ರು ಅದು ಎಂತ ಅವ್ರು ಹುಟ್ಟಿಸಿದ ಅಪ್ಪ ಬಂದ್ರು ಕೂಡ ಕಂಡಿಡಿಯಕ್ ಆಗಲ್ಲ. ಯಾವುದೇ ಕಾರಣಕ್ಕೂ ಸೀರೆ ನೋಡ್ಬೇಕು, ಕಂಡಿಡಿಬೇಕು. ಸೊ ಸೀರೆ ನೋಡಿದ್ದಾರೆ, ಮತ್ತೆ ಹೈಟ್ ನೋಡಿದ್ದಾರೆ, ಅವಳೇ ಅಂತ ಫಿಕ್ಸ್ ಆಗಿದ್ದಾರೆ. ಆ ಟೈಮಲ್ಲಿ ಈ ರೀತಿ ಘಟನೆಗಳು ಯಾವುದೂ ಆಗಿಲ್ಲ. ಈ ತರದೊಂದು ಹಿಂಗ್ ಆಗುತ್ತೆ ಅಂತ ಅವ್ರಿಗೆ ಅನುಮಾನನೂ ಇಲ್ಲ. ಸೊ ಅನುಮಾನ ಬರದೆ ಅವ್ರು ಹೆಂಗ್ DNA ಚೆಕ್ ಮಾಡ್ತಾರೆ? ಏನಾದ್ರೂ ಒಂದು ಅನುಮಾನ ಬಂದಿದ್ರೆ ಒಂದು DNA ಚೆಕ್ ಮಾಡಬಹುದು. ಅದಕ್ಕೆ ಪೊಲೀಸ್ನವ್ರು ಏನ್ ಮಾಡ್ಬೇಕು, ಇಂಥ ಪ್ರಕರಣಗಳಲ್ಲಿ ಆತ್ಮಹತ್ಯೆ ಆಗ್ಲಿ ಮತ್ತೊಂದು ಮಗದ ಏನೇ ಆಗ್ಲಿ ತನಿಖೆ ಕರೆಕ್ಟ್ ಆಗಿ ಮಾಡಿದ್ರೆ, ರಿಪೋರ್ಟ್ ಗಳನ್ನ ಕರೆಕ್ಟ್ ಆಗಿ ಕೊಟ್ರೆ 18 ಅಲ್ಲ 100 ವರ್ಷ ಬಿಟ್ಟರು ಕೂಡ ಅದು ಕರೆಕ್ಟ್ ಆಗೇ ಇರತ್ತೆ ತನಿಖೆ. ಈಗ ನೋಡಿ, ಅಲ್ಲಿ DNA ಚೆಕ್ ಮತ್ತೊಂದು ಏನಾದ್ರೂ ಮಾಡದಿದ್ರೆ ಈ ತರ ಗೊಂದಲನೂ ಬರ್ತಾ ಇಲ್ಲ. ನಾವ್ ಹೇಳೋದೇನು ಅಂದ್ರೆ, ನಿಮಗೆ ಗೊತ್ತಾಗ್ಲಿಲ್ಲ, ಸೀರೆ ನೋಡಿ ಬಟ್ಟೆ ನೋಡಿ ಜಡ್ಜ್ ಮಾಡಬೇಡಿ. ಒಂದ್ಸಲ DNA ಚೆಕ್ ಮಾಡಬೇಡಿ. ಮಾಡೋದಕ್ಕೆ ನಿಮಗೇನ್ ಸಂಕಷ್ಟನಾ? ಅದೇನು 1 ವಾರದ್ದು 1 ತಿಂಗಳು ಪ್ರೋಸೆಸ್ ಮುಂಚೆನೆ ಮಾಡಿದಿದ್ರೆ ನೋಡಿ. ಈಗ ಯಾರಿಗ್ ಗೊತ್ತು, ಆ ಬಾಡಿಗೆ ವಾಸಂತಿಯ ಸೀರೆ ಹಾಕಿ ವಿಜಯನ ನಂಬಿಸಿರ್ಬೋದು. ವಾಸಂತಿಯನ್ನ ಇವ್ರು ಹೇಳ್ದಂಗೆ ಯಾವುದೋ ಬಂಧನದಲ್ಲಿರಿಸಿ ಆಕೆಗೆ ಟಾರ್ಚರ್ ಕೊಡ್ತಾ ಇರ್ಬೋದು. ಅವಳ ಹತ್ರ ಏನೋ ಬೇರೆ ರೀತಿ ಅವಳಿಗೆ ಹಿಂಸೆ ಕೊಡ್ತಾ ಇರ್ಬೋದು. ಇದರಿಂದ ಬೇರೆ ದುರುದ್ದೇಶ ಇರ್ಬೋದು. ಈ ರೀತಿ ಕತೆ ಕಟ್ಟೋದಕ್ಕೆ ಹಿಂಗ್ ಮಾಡಿರ್ಬೋದು, ಗೊತ್ತಿಲ್ಲ ಏನ್ ಕತೆನೋ ಏನೋ ಅಂತೇಳಿ. ಬನ್ನಿ, ಅವ್ರಣ್ಣ ವಿಜಯ್ ಅದ್ರ ಬಗ್ಗೆ ಮಾತಾಡಿದ್ದಾರೆ. ಒಂದ್ಸಲ ನೋಡಿ ಏನ್ ಮಾತಾಡಿದ್ದಾರೆ ಅಂತ ನೀವು ಒಂದ್ಸಲ ಕೇಳಿ, ನಿಮ್ಮ ಕಿವಿಯಿಂದ ಕೇಳಿ. ಸಂಶಯ ಇದೆ ನಮ್ಗೆ. ಅವನು ವಿಜಯ್, ಹೌದು, ಅವ್ರ ಬ್ರದರ್. ಪ್ರಾಪರ್ ಕೊಡಗು. ಕ್ವಶನ್ಸ್ ಏನಿಲ್ಲ. ಮತ್ತೆ ಅವಳು ಬದುಕಿದಾಳೆ ಅಂತ ಹೇಳಿದ್ನಲ್ಲ, ಆತರ ಅದೆಲ್ಲ ಸ್ಟೇಟ್ಮೆಂಟ್ ಇದೆ. ಹೋರಾಟ ಇಲ್ಲ. SIT ತನಿಖೆ ಮಾಡ್ತಾ ಇದೆಲ್ಲ, ಚೆನ್ನಾಗಿ ಮಾಡ್ತಾ ಇದಾರೆ SIT ಅವರು ತನಿಖೆ. ಹೋರಾಟ ಅಂತ ಏನಿಲ್ಲ, ಅವ್ರು ಮಾಡ್ತಾ ಇದ್ದಾರೆ. ತನಿಖೆ ಆಗ್ಲಿ, ನೋಡೋಣ. ಈ ತನಿಖೆ ನಡೀತಾ ಇದೆಲ್ಲ. ಹೌದು, ಅನುಮಾನ ಇದೆ ನಮ್ಗೆ. ಅದೇ ಹೇಳ್ದಲ್ಲ ಲಾಸ್ಟ್ ಟೈಮ್ ಇಂಟರ್ವ್ಯೂಯಲ್ಲಿ, ಇದು ಅವಳನ್ನು ಗೃಹ ಬಂಧನದಲ್ಲಿ ಇಟ್ಟಿದಾರಾ ಅಥವಾ ಹೌಸ್ ಅರೆಸ್ಟ್ ಅಲ್ಲಿ, ಅದೇ ಗೃಹ ಬಂಧನದಲ್ಲಿ ಇಟ್ಟಿದಾರಾ? ಸಂಶಯ ಇದೆ ನಮ್ಗೆ. ಅವನು ವಿಜಯ್, ಹೌದು, ಅವ್ರ ಬ್ರದರ್. ಓಕೆ, ಎಸ್, ಅವರು ಹೇಳೋದನ್ನ ಗಮನಿಸ್ತಾ ಇದ್ರೆ ವಿಜಯ್ ಅವರು. SIT ತನಿಖೆ ಆಗ್ತಾ ಇದೆ, ನಮಗೂ ಕೂಡ ಅನುಮಾನ ಇದೆ.
ಡೆತ್ ಸರ್ಟಿಫಿಕೇಟ್ ಅಂತೂ ನಾವು ಕೊಟ್ಟಿದ್ದೀವಿ, ಮಿಕ್ಕಿದ್ದನ್ನು ಅವರಿಗೆ ಬಿಟ್ಟಿದ್ದು, ಅವರೇ ತನಿಖೆ. ಇಲ್ಲಿ ಅರ್ಥ ಮಾಡ್ಕೊಳ್ಳಿ ನಿಕೇಶ್, ಯಾಕೆ SIT ತನಿಖೆ ಡಿಲೇ ಆಗ್ತಾ ಇದೆ ಅಂತ. ಇದ್ರಲ್ಲೇನು ಎರಡ ಒಬ್ರು ಸ್ಟೋರಿನ, ಇಬ್ರು ಸ್ಟೋರಿನ, 106 ಜನದ ಸ್ಟೋರಿ, 106 ಕತೆ, ಅದರಲ್ಲಿ ಕಟ್ಟುಕತೆ, ಉಪಕತೆ, ಚಿಕ್ಕ ಕತೆ, ದೊಡ್ಡ ಕತೆ, ಪಿಕ್ಚರ್. ಆಮೇಲೆ ಅವಾಗ ಮಧ್ಯದಲ್ಲಿ ಒಬ್ಬೊಬ್ರು ವಿಶೇಷ ಪಾತ್ರದಲ್ಲಿ ಎಂಟ್ರಿ ಆಗ್ತಾ ಇರ್ತಾರೆ, ಯಾರ್ಯಾರೋ ಬರ್ತಾ ಇರ್ತಾರೆ, ಯಾರ್ಯಾರೋ ಹೋಗ್ತಾ ಇರ್ತಾರೆ, ಇವ ಯಾರು, ಇಲ್ಲಿ ಯಾಕೆ ಬಂದ ಅಂತೆಲ್ಲ ನಾವು ನೋಡ್ಕೊಂಡು ಕುತ್ಕೊಂಡು ನಾವು ಇಲ್ಲಿ ಇವ್ರ ಕಥೆಗಳನ್ನ ಹೇಳ್ಕೊಂಡು ಕುತ್ಕೊಬೇಕು. ಓಕೆ, ನೆಕ್ಸ್ಟ್ ತಗೊಳ್ಳಿ. ಎಸ್, ಇದೇ ಸಂಬಂಧ ಈಗ ಆಪರೇಷನ್ ಬಂಗ್ಲೆಗುಡ್ಡದಲ್ಲಿ ರೋಚಕ ತಿರುವನ್ನ ಪಡ್ಕೊಳ್ತಾ ಇದೆ. SIT ಅಧಿಕಾರಿಗಳು ತನಿಖೆಯನ್ನ ನಡೆಸ್ತಾ ಇದ್ದಾರೆ. ರಾಶಿ ಮೂಳೆಗಳು ಕೂಡ ಸಿಕ್ಕಿದೆ ಬಂಗ್ಲೆಗುಡ್ಡದಲ್ಲಿ. ಆಪರೇಷನ್ ಬಂಗ್ಲೆಗುಡ್ಡದಲ್ಲಿ ರೋಚಕ ತಿರುವಿದು. ಸಿಕ್ಕ ಒಂದು ಅಸ್ಥಿಪಂಜರ ಬಗ್ಗೆ ಮಹತ್ವದ ಸುಳಿವು ಸಿಕ್ಕಿದೆ. ಬಂಗ್ಲೆಗುಡ್ಡದಲ್ಲಿ ಸಿಕ್ಕಿರುವಂತಹ ID ಕಾರ್ಡ್ ರಹಸ್ಯ ಪತ್ತೆಯಾಗಿದೆ. ರೆಬಲ್ ಟಿವಿಯಲ್ಲಿ ಗುರುತಿನ ಚೀಟಿಯಲ್ಲಿರುವಂತಹ ವ್ಯಕ್ತಿಯ ಮಾಹಿತಿ ಕೂಡ ಲಭ್ಯವಾಗಿದೆ. ಅಯ್ಯಪ್ಪ ಅನ್ನೋರ ಗುರುತಿನ ಚೀಟಿ ಎಂಬುದು ಪತ್ತೆಯಾಗಿದೆ. ಕೊಡಗು ಜಿಲ್ಲೆ ಪೊನ್ನಂಪೇಟೆ ನಿವಾಸಿ UB ಅಯ್ಯಪ್ಪ ಅಂತೆ. ನೋಡಿ, ಪೊನ್ನಂಪೇಟೆ ನಿವಾಸಿ, ಕೊಡಗು ಜಿಲ್ಲೆ. ID ಕಾರ್ಡ್ ಕೂಡ ಪತ್ತೆಯಾಗಿದೆ. ಒಂದೊಳ್ಳೆ ಲ್ಯಾಮಿನೇಷನ್ ಮಾಡಿದ್ದಾರೆ ಅಂತ ಅನ್ಕೋಬಹುದು. ಯಾಕಂದ್ರೆ ಒಂದು 6-7 ವರ್ಷದ ಹಿಂದಿಂದ ಅದು ID ಕಾರ್ಡು. ಸೊ ID ಕಾರ್ಡ್ ಸಿಕ್ಬಿಟ್ಟಿದೆ ನೋಡಿ. ಬಿಸಿಲು ಮಳೆ ಎಲ್ಲ ನೋಡ್ಬಿಟ್ಟಿದೆ. ಇವಾಗೆಲ್ಲ ID ಕಾರ್ಡ್ ಎಲ್ಲ ಸಿಗುತ್ತೆ, ಒಂದ್ಸತಿ ಹಾಕೊಂಡು ಹೋದ್ರೆ ಬಿಡುತ್ತೆ. ಒಳ್ಳೆ ID ಕಾರ್ಡ್ ನೋಡಿ ಸಿಕ್ಬಿಟ್ಟಿದೆ. ಅದು ನೋಡ್ತಾ ಹೋದಂತ ಸಂದರ್ಭದಲ್ಲಿ ಅವ್ರ ಮಗ, ಇದು ಅಪ್ಪನ ಫೋಟೋ, ಅವ್ರ ಮಗ ಕೂಡ ಸ್ಪಷ್ಟನೆ ಕೊಟ್ಟಿದ್ದಾರೆ. ನನ್ನ ಅಪ್ಪ ಆರಾಮಿಲ್ಲ ಅಂತ ಹೇಳ್ಕೊಂಡು ಮೈಸೂರು ಹಾಸ್ಪಿಟ್ಲಿಗೆ ಹೋಗ್ತೀನಿ ಅಂತ ಹೇಳ್ಕೊಂಡು ಹೋಗಿದ್ರು. ಅದಾದ ನಂತರ ಒಂದು 6-7 ವರ್ಷದಿಂದ ಕಾಣೆ ಆಗ್ಬಿಟ್ಟಿದ್ರು ಅಂತ ಒಂದು ಹೇಳಿಕೆ ಕೊಟ್ಟಿದ್ರು. ಆದರೆ ಕಾಣೆಯಾಗಿದ್ದಾರೆ ಅಂತ ಹೇಳಿಕೆ ಕೊಟ್ಟಿದ್ರು. ಒಂದು ಪೊಲೀಸ್ ಕಂಪ್ಲೇಂಟ್ ಕೂಡ ದಾಖಲು ಮಾಡಿದ್ರು. ನನ್ನಪ್ಪ ಹುಷಾರಿಲ್ಲ ಆಯಿತು, ಹಾಸ್ಪಿಟ್ಲಿಗೆ ಹೋಗ್ತೀನಿ ಅಂತ ಹೋಗಿದ್ರು, ಮೈಸೂರೆಲ್ಲೋ ಹಾಸ್ಪಿಟ್ಲಿಗೆ. ಆದರೆ ಅವರು ಕಾಣೆ ಆಗ್ಬಿಟ್ಟಿದ್ರು ಅಂತ. ಇಲ್ಲಿ ತನಕ ಆ ಮನುಷ್ಯನಿಗೆ ತನ್ನ ತಂದೆ ಎಲ್ಲಿ ಹೋಗಿದ್ರಂತಾನೇ ಗೊತ್ತಿಲ್ಲ. ಆದ್ರೆ ಪಿತೃಪಕ್ಷ ಈಗ ಈ ಸಂದರ್ಭದಲ್ಲಿ ಬಂಗ್ಲೆಗುಡ್ಡದಲ್ಲಿ ನೋಡಿ ಬುರುಡೆಗಳು, ಆತ್ಮಗಳು ಮಾತಾಡೋಕೆ ಶುರು ಮಾಡಿದೆ. ಸತ್ಯ ಹೊರಗಡೆ ಬರ್ಬೇಕ್ರಿ. ಯಾಕಂತ ಹೇಳಿದ್ರೆ ಒಂದು ಮೀಸಲು ಅರಣ್ಯ ಪ್ರದೇಶದಲ್ಲಿ ರೆಂಬೆ ಕೊಂಬೆ ಕಡಿಯೋಕ್ಕೂ ಅವಕಾಶ ಇರುವುದಿಲ್ಲ. ಅಂತ ಸಂದರ್ಭದಲ್ಲಿ ಅಲ್ಲಿ ಹೋಗಿ ಸತ್ತೋಗ್ತಾರೆ, ಅಲ್ಲಿ ಹೋಗಿ ತಗೊಂಡೋಗಿ ಬಿಸಾಕ್ತಾರೆ, ಅಥವಾ ಅಲ್ಲಿ ಹೋಗಿ ವಾಮಾಚಾರನು ಮಾಡ್ತಾರೆ ಅಂತ ಹೇಳಿದ್ರೆ ಗೊತ್ತಾಗಲ್ವಾ ಹಾಗಾದ್ರೆ ಅಂತ ಒಂದು ಪ್ರಶ್ನೆ. ಅಷ್ಟು ವಾಸನೆ ಬರ್ಲಿ, ಮತ್ತೊಂದು ಬರ್ಲಿ, ಏನು ಗೊತ್ತಾಗಲ್ವಾ ಹಾಗಾದ್ರೆ ಅಧಿಕಾರಿಗಳಿಗೆ? ಏನ್ ಮಾಡ್ತಾರೆ ಅರಣ್ಯ ಅಧಿಕಾರಿಗಳು? ಆಫೀಸಲ್ಲಿ ಕೂತ್ಕೊಂಡು ಏನ್ ಅನ್ಬಿಲೀವಬಲ್ ಇದು ನಮ್ಗೆ ಅರ್ಥನೇ ಆಗ್ತಾ ಇಲ್ಲ. ನೀವು ಚೆನ್ನಾಗಿ ಹೇಳಿದ್ರೆ ಪಿತೃಪಕ್ಷ ಆ ಟೈಮಲ್ಲಿ ನನ್ನ ತಂದೆ ಸತ್ತಿದ್ದಾರೆ ಅಂತ ಮಗನಿಗೆ ಗೊತ್ತಾಯ್ತಲ್ಲ, ಅದು ಪ್ರಮುಖ. ಅವನ ತಂದೆ ಇದು ಸಿಕ್ತಲ್ವಾ ಕೊನೆ ಪಕ್ಷ ಹಿಂದೂ ಸಂಪ್ರದಾಯದಂತೆ. ಏನೇ ಆಗಲಿ ವಿಠಲ್ ಗೌಡ ಹೇಳದಂತ ಸಂದರ್ಭದಲ್ಲಿ ಬುರುಡೆ ಸಿಕ್ತಲ್ವಾ? ಎಷ್ಟು 2017 ಅಂದ್ರೆ ಎಷ್ಟು ವರ್ಷ ಆಯ್ತು? 8 ವರ್ಷ ಆಯ್ತು. ಆತನ ತಂದೆ ಮೂಳೆ ಯಾರು ಸಿಕ್ತಲ್ವಾ? ಸೊ ಸುಪ್ರೀಂ ಕೋರ್ಟ್ ಕಾರ್ಯ ಏನ್ ಮಾಡ್ಬೇಕು, ಮಗ ಮಾಡ್ತಾನಲ್ಲ. ಸುಪ್ರೀಂ ಕೋರ್ಟ್ ಆದೇಶ ಇದೆ, ಒಬ್ಬ ವ್ಯಕ್ತಿ ಮಿಸ್ಸಿಂಗ್ ಆಗಿ 7 ವರ್ಷ ಕಾಣಿಸ್ಕೊಳ್ಳಿಲ್ಲ ಅಂದ್ರೆ ಅವ್ನು ಡೆತ್ ಅಂತ. ಆಯ್ತಲ್ಲ, 8 ವರ್ಷ ಆಯ್ತಲ್ಲ ನೋಡಿ. ಈಗ SIT ಅಧಿಕಾರಿಗಳು ತನಿಖೆ ಹಾಗ್ ಮಾಡ್ತಾರೆ, ಹೀಗ್ ಮಾಡ್ತಾರೆ ಅಂತೆಲ್ಲ ಹೇಳ್ತಾರಲ್ವಾ, ಬಡ್ಕೊಳ್ತಾರಲ್ಲ ಬಾಯಿನ. ಆಕ್ಚುಲಿ SIT ಅಧಿಕಾರಿಗಳನ್ನ ನೇಮಕ ಮಾಡಿರುವಂತ ಸರ್ಕಾರ ಒಂದು ಆದೇಶವನ್ನ ಹೊರಡಿಸ್ಬಿಟ್ಟಿದೆ. ಏನು, ಅಲ್ಲಿ ಆ ವ್ಯಾಪ್ತಿಯಲ್ಲೆಲ್ಲ ಕಾಣೆ ಆದವರು ಅನ್ಯಾಚುರಲ್ ಡೆತ್ ಇರ್ಬೋದು, ನ್ಯಾಚುರಲ್ ಡೆತ್ ಇರ್ಬೋದು, ಎಲ್ಲದ್ರ ಬಗ್ಗೆನೂ ಕೂಡ ತನಿಖೆ ಆಗ್ಬೇಕಂತ ಹೇಳಿದೆ. ಎಲ್ಲದ್ರ ಬಗ್ಗೆನೂ ಆಗ್ಬೇಕು. ನಾಳೆ ಇನ್ನೊಬ್ಬ ಬಂದು ಕಂಪ್ಲೇಂಟ್ ಕೊಟ್ರು, ತನ್ನ ತಂದೆನೋ ತಾಯಿನೋ ಅಥವಾ ಯಾರೋ ಮಗಳು ಕಾಣೆಯಾಗಿದ್ರು ಅಂತ ಹೇಳಿದ್ರೆ ಅದು ತನಿಖೆ ಆಗ್ಬೇಕು. ಸುಖ ಸುಮ್ನೆ ಇವ್ರಿಗೆ ಯಾಕೆ ಇದು ತನಿಖೆ ಆಗ್ಬೇಕು, ಇವ್ರ SIT ವ್ಯಾಪ್ತಿಯಲ್ಲಿ ಬರುತ್ತಾ ಅಂತ ಕೇಳುವಂಗಿಲ್ಲ. ಆದೇಶ ಪ್ರತಿಯೆಲ್ಲ ಇದೆ. ಕೇವಲ ಚಿನ್ನಯ್ಯ ಹೇಳಿಕೆ ಆಧರಿಸಿ ತನಿಖೆ ಮಾತ್ರ ಅಲ್ಲ ಇದು. ಚಿನ್ನಯ್ಯನ ಹೇಳಿಕೆ ಆಧರಿಸಿ ತನಿಖೆ ಮಾತ್ರ ಅಲ್ಲ, ಆ ವ್ಯಾಪ್ತಿಯಲ್ಲಿ ಯಾರೆಲ್ಲ ಡೆತ್ ಆಗಿದ್ದಾರೆ ಎಲ್ಲದ್ರ ಬಗ್ಗೆನೂ ತನಿಖೆ ಆಗ್ಬೇಕು. ಅನ್ಯಾಚುರಲ್ ಆಗಿ ಡೆತ್ ಆಗಿದಾರಲ್ವಾ, ಆ ತನಿಖೆ ಆಗ್ಬೇಕಂತ ಕೇಳ್ತಾ ಇದ್ದಾರೆ. ಅದಕ್ಕೆ ಕಂಪ್ಲೇಂಟ್ ಕೊಡ್ತಾ ಇರುವಂತದ್ದು.